ಹಾಯ್ ಫ್ರೆಂಡ್ಸ್, ಗರ್ಲ್ಸ್ ಅಡ್ಡ ಕಡೆಯಿಂದ ಇವತ್ತೊಂದು ಒಳ್ಳೆ ಪಾರ್ಸೆಲ್ ರಿಸೀವ್ ಮಾಡಿದ್ದೀವಿ. ಈ ಪಾರ್ಸೆಲು ತುಂಬ ಜಾಸ್ತಿ ಇಷ್ಟ ಇತ್ತು. ಇದನ್ನು ನಾವು ತುಂಬ ಮಾಡಿ ತರಿಸಿರೋದು, ಕ್ವಾಲಿಟಿ ಚೆಕ್ ಮಾಡಿ ತರಿಸಿರೋದು ಪಾರ್ಸೆಲ್ ಆಗಿರುತ್ತೆ. ಸೊ ಇದರಲ್ಲೆಲ್ಲ ಯಾವ ಥರ ಕಲೆಕ್ಷನ್ಸ್ ಇದೆ ಅಂತ ಎಲ್ಲ ತೋರಿಸ್ತೀನಿ. ಸೊ ಇದರಲ್ಲಿ ಬಂದಿರೋದು ಬಂದು ಪ್ಯೂರ್ ಮಲ್ ಕಾಟನ್ ಆಗಿರುತ್ತೆ. ಸೊ ಈ ಥರ ನೋಡ್ತಾ ಇರ್ಬೋದು. ಸೊ ಈ ಥರ ಮಲ್ ಕಾಟನ್ ಅಂತ ಅಂದ್ಬಿಟ್ಟು ಬಂದಿರೋದು. ತುಂಬ ವೆರೈಟಿ ಕಾಟನ್ ಸಿಗುತ್ತೆ ಮಾರ್ಕೆಟಲ್ಲಿ. ಇವಾಗ ಟ್ರೆಂಡ್ ಆಗಿ ತುಂಬ ಓಡ್ತಾ ಇರೋದು ಕಾಟನ್ನೇ. ಸೊ ಅದರಲ್ಲಿ ಬಂದು ಬೇಸಿಕ್ಕಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಬೇಸಿಕ್ ಕಾಟನ್ ಬಂದು 40 ಇಂದ ಶುರು ಆಗುತ್ತೆ. 40 60 ಕಾಟನ್ ಆಗಿರ್ಬೋದು, ಫ್ಲೆಕ್ಸ್ ಕಾಟನ್ ಆಗಿರ್ಬೋದು, ಕ್ಯಾಮ್ರೆ ಕಾಟನ್ ಆಗಿರ್ಬೋದು, ಮತ್ತು ತುಂಬ ವೆರೈಟಿ ಡಾಬಿ ಕಾಟನ್ ಆಗಿರ್ಬೋದು. ಸೊ ಈ ಥರ ಪ್ರೈಸ್ ರೇಂಜ್ ತಕ್ಕನಂಗೆ ಕಾಟನ್ ಕ್ವಾಲಿಟಿನೂ ಹಂಗೆ ಸಿಗುತ್ತೆ. ಸೊ ಯಾಕೆ ಅದರಲ್ಲಿ ಏನಪ್ಪ ಡಿಫ್ರೆನ್ಸು ಅಂತಂದರೆ, ಥ್ರೆಡ್ ಪಾಲಿಷಿಂಗ್ ಡಿಫ್ರೆನ್ಸ್ ಇರುತ್ತೆ. ಸೊ 40 ಕಾಟನಲ್ಲಿ ಥ್ರೆಡ್ಡು ಫೈನ್ ಪಾಲಿಷ್ ಮಾಡಿ ಸೊ ಒಂದು ಮಲ್ ಕಾಟನ್ ಅಂತ ರೆಡಿ ಮಾಡ್ತಾರೆ. ಸೊ ಈ ಥರ ಪ್ರಾಡಕ್ಟ್ ನಾನು ಇವಾಗ ತರಿಸಿರೋದು. ಸೊ ಇದು ಪ್ಯೂರ್ ಮಲ್ಲಾಗಿರುತ್ತೆ. ಇದರ ಟಚ್ ಆ್ಯಂಡ್ ಫೀಲ್ ಬಂದು ತುಂಬ ಜನ ಅಂಗಡಿಗೆ ಬಂದು ತುಂಬ ತೆಳು ಇದೆ ಅಂತ ಹೋಗ್ಬಿಡ್ತಾರೆ. ಸೊ ಅದಕ್ಕೆ ನಾನು ಕ್ಲಾರಿಫಿಕೇಷನ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ, ಎಷ್ಟು ಫೈನ್ ಪಾಲಿಷ್ ಮಾಡಿ ಕಾಟನ್ನ ಪ್ರಿಪೇರ್ ಮಾಡಿದ್ರೆ ಅಷ್ಟು ಕ್ವಾಲಿಟಿ ಒಳ್ಳೆಯದಾಗಿ ಬರುತ್ತೆ. ಸೊ ತೆಳು ಇದ್ರೂ ಅದು ಕ್ವಾಲಿಟಿ ಬಾಳಿಕೆ ಬರೋ ಅಂಥದ್ದೇ ಆಗಿರುತ್ತೆ ಕಾಟನ್ನು. ಸೊ ಇಷ್ಟೆಲ್ಲ ಎಕ್ಸ್ಪ್ಲೇನ್ ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ, ಕಸ್ಟಮರ್ಸು ತುಂಬ ತೆಳು ಇದೆ ಮ್ಯಾಮ್, ನೀವು ಇಷ್ಟು ರೇಟ್ ಹೇಳ್ತೀರಾ. ಸೊ ಎಷ್ಟು ಫೈನ್ ಕ್ವಾಲಿಟಿ ಬರುತ್ತೆ ಅಷ್ಟು ತೆಳು ಬರುತ್ತೆ. ಫ್ಯಾಬ್ರಿಕ್ ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಫ್ಯಾಬ್ರಿಕ್ ರಫ್ ಆಗಿದ್ದರೆ ಅಥವಾ ತುಂಬ ರಫ್ ಆಗಿದ್ದರೆ ಅದು ಕ್ವಾಲಿಟಿ ಚೆನ್ನಾಗಿರಲ್ಲ ಅಂತ ಅರ್ಥ. ಸೊ ಅದನ್ನು ನೋಡಿ ಪರ್ಚೇಸ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದರಲ್ಲೇ ಎಲ್ಲದರಲ್ಲೂ ತುಂಬ ವೆರೈಟಿ ಬಂದಿದೆ. ಸೊ ತುಂಬ ಸ್ಟಾಕ್ಸ್ ರಿಸೀವ್ ಮಾಡಿದ್ದೀನಿ. ಇದು ಬಂದು ತರಿಸಿರೋದು ಮಹಾಶಿವರಾತ್ರಿಗೆ. ಸೊ ಮಹಾಶಿವರಾತ್ರಿಗೆ ಅಂತ ಅಲ್ಲ, ಫೆಸ್ಟಿವ್ಸ್ ಕಲೆಕ್ಷನ್ಸ್ ಆಗಿರುತ್ತೆ. ಇದೆಲ್ಲ 2 ಪೀಸ್ ಸೆಟ್ 3 ಪೀಸ್ ಸೆಟ್ ಆಗಿರುತ್ತೆ. ಸೊ ಈ ಥರದ್ದೆಲ್ಲ ಕಲೆಕ್ಷನ್ಸ್ ಬೇಕು ಅಂತಂದರೆ ಬೇಗ ಗರ್ಲ್ಸ್ ಅಡ್ಡಾಗಿ ವಿಸಿಟ್ ಮಾಡಿ. ಈ ಥರ ಪ್ರತಿಯೊಂದು ಕಲೆಕ್ಷನ್ ಸಿಗ್ತಾ ಇರುತ್ತೆ. ತುಂಬ ವೆರೈಟಿ ಬಂದಿದೆ, ಬಂದು ಗ್ರ್ಯಾಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.